ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹಸ್ಬೆಂಡ್ ನೇಟಿವ್ ಮಂಡ್ಯ. ಅವ್ರು ಅಲ್ಲಿಂದ ಬೆಣ್ಣೆ ತೊಗೊಂಬಂದಿದ್ರು. ಹಾಗಾಗಿ ತುಪ್ಪ ಮಾಡೋದು ವೀಡಿಯೋ ಮಾಡ್ಕೊಂಡು ಅದು ಒಂದು ವ್ಲಾಗ್ ಆಗುತ್ತೆ ಅಂತ ನಾನು ವೀಡಿಯೋ ಕವರ್ ಮಾಡಿಕೊಂಡೆ. ಇದು ಬೆಣ್ಣೆ ಕ್ವಾಂಟಿಟಿ ಬಂದು 5 ಸೇರಿದೆ ಆ್ಯಂಡ್ ಆಲ್ಮೋಸ್ಟ್ ಅಪ್ರಾಕ್ಸ್ 1.5 kg ಬರುತ್ತೆ. ಸೊ ಇದು ಸ್ವಲ್ಪ ಗಟ್ಟಿ ಇದೆ. ಒನ್ ಡೇ ಫುಲ್ ಫ್ರಿಜ್ಜಲ್ಲಿ ಇಟ್ಟಿದ್ರು ಇದನ್ನ. ಫ್ರಿಜ್ಜಿಂದ ತೆಗೆದು ಒಂದು 30 ಮಿನಿಟ್ಸ್ ಒಂದು ನಾರ್ಮಲ್ ಟೆಂಪ್ರೇಚರ್ ಬಂದಮೇಲೆ ಒಂದು ಸ್ವಲ್ಪ ಅಗ್ಲಗಿರೋ ಪಾತ್ರೆ ತೊಗೊಂಡು ಅದರಲ್ಲಿ ಬೆಣ್ಣೆನ ಕರಗಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ವಿಳೆದಲ್ಲೇ ಕರಿಬೇವು, ಚಿಟಿಕೆ ಅರಿಶಿಣ ಮತ್ತು ಏಲಕ್ಕಿ, 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಮತ್ತು ಲವಂಗ. ಆದಷ್ಟು ಸ್ವಲ್ಪ ಪಾತ್ರೆನ ಅಗ್ಲಕ್ಕಿರೋದು ಸ್ವಲ್ಪ ದೊಡ್ಡದಿರೋದು ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ಅದು ಉಕ್ಕುತ್ತಲ್ಲ. ಸೊ ಹಾಗಾಗಿ ಚೆಲ್ಲದೆ ಇರಲಿ ಅಂತ ಮೀಡಿಯಮ್ ಫ್ಲೇಮಲ್ಲಿ ಬೆಣ್ಣೆನ ಕರಗಿಸ್ಕೊತಾ ಇದ್ದೀನಿ. ನಂತರ ಈ ರೀತಿಯಾಗಿ ಪೂರ್ತಿಯಾಗಿ ಬೆಣ್ಣೆ ಕರ್ಗಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಆನಂತರ 2 ವಿಳೆದೆಲೆನ ಸಣ್ಣ ಸಣ್ಣದಾಗಿ ಕೈಯಲ್ಲೇ ಪೀಸ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಬೇಕು. ಮತ್ತು 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೋಬೇಕು. ನಾನು ಬೆಣ್ಣೆ ಕ್ವಾಂಟಿಟಿ ಜಾಸ್ತಿ ತೊಗೊಳ್ತಾ ಇರೋದ್ರಿಂದ ಇಲ್ಲಿ ಜಾಸ್ತಿ ಅರಿಶಿನ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ಚಿಟಿಕೆ ಅರಿಶಿನ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಈ ಗ್ಯಾಪಲ್ಲಿ ಸ್ವಲ್ಪ ಮೆಂತ್ಯ ಕಾಳನ್ನ ನಾವು ಹುರ್ಕೊಬೇಕಾಗತ್ತೆ. ಅದು ಕೂಡ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಹುರ್ಕೊಂಡಿರೋ ಮೆಂತ್ಯ ಕಾಳನ್ನ ಚಿಕ್ಕ ಕುಟಾಣಿಲಿ ಹಾಕ್ಕೊಂಡು ಅದಕ್ಕೆ 3 ಏಲಕ್ಕಿ, 3 ಲವಂಗನ ಸೇರಿಸ್ಕೊಂಡು ಅನಂತರ ಸ್ವಲ್ಪ ಕುಟ್ಕೊಬೇಕು. ಫೈನ್ ಪೌಡ್ರ್ ಹಾಕ್ತಿದ್ರೆ ಪರವಾಗಿಲ್ಲ, ತರ್ತರಿಯಾಗಿದ್ದರೂ ಓಕೆ. ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿರೋದನ್ನ ನಾನೀಗ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ, ತುಂಬ ಜಾಸ್ತಿ ಅಲ್ಲ, ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಎಲ್ಲ ಪದಾರ್ಥಗಳನ್ನೂ ಸೇರಿಸ್ಕೊಂಡ ನಂತರ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕು. ಎಷ್ಟು ಕುದಿಯುತ್ತೋ ಅಷ್ಟು ತುಪ್ಪ ಚೆನ್ನಾಗಾಗುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ವೀಡಿಯೋ ಮಾಡಬೇಕಾರೆಲ್ಲ ನನ್ನ ಮಗ ಮಧ್ಯೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡೋದು ಅದು ಕಾಮನ್ನು. ಅವನ್ನ ಮ್ಯಾನೇಜ್ ಮಾಡ್ಕೊಂಡು ನಾವು ವೀಡಿಯೋ ಮಾಡಬೇಕು. ಒಳ್ಳೆ ಘಮ ಘಮ ಪರಿಮಳ ಬರೋವರೆಗೂ ಅದನ್ನು ಹಾಗೇ ಕುದಿಸ್ಕೊಬೇಕು. ಈಗ ಇದು ಕಂಪ್ಲೀಟಾಗಿ ತುಪ್ಪ ಆಗಿದೆ. ಆ ಮನೆ ತುಂಬ ಒಳ್ಳೆ ಘಮ ಘಮ ಪರಿಮಳನೇ ಬರ್ತಾ ಇರುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಬೆಣ್ಣೆನ ಕೂಲ್ ಆಗೋಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ತುಪ್ಪ ಈ ರೀತಿಯಾಗಿ ರೆಡಿಯಾಗಿರುತ್ತೆ. ನಾನಿದನ್ನು ಒಂದು ಕ್ಲೀನಾಗಿರೋ ಸ್ಟೀಲ್ ಜಾರ್ಗೆ ಹಾಕಿಟ್ಕೊತಾ ಇದ್ದೀನಿ. ಕೆಳಗಡೆ ಈ ರೀತಿಯಾಗಿರೋಂಥ ಕರಿಬೇವು, ವಿಳೆದೆಲೆ ಎಲ್ಲನೂ ಒಂದು ಜಾಲರಿ ತೊಗೊಂಡು ನೀಟಾಗಿ ಸೋಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕಂಪ್ಲೀಟಾಗಿ ಸೋಸ್ಕೊಂಡ್ಮೇಲೆ ಆ ಇರೋ ಕರಿಬೇವನ್ನ ಬಿಸಿ ಬಿಸಿ ಅನ್ನದ ಜೊತೆ ಸೇರಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈ ರೀತಿಯಾಗಿ ತುಪ್ಪ ಮಾಡ್ಕೊಳ್ಳೋದ್ರಿಂದ ಒಂದು 4-5 ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದವರೆಲ್ಲರಿಗೂ ನನ್ನ ಧನ್ಯವಾದಗಳು.